ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ದಸರಾ ಮುಗಿತು, ಇದೀಗ ದೀಪಾವಳಿ ಶುರುವಾಗ್ತಿದೆ. ಹೀಗಾಗಿ ದೀಪಾವಳಿಗೆ ಚಿನ್ನದ ಬೆಲೆ ಏರುತ್ತಾ ಇಳಿಯುತ್ತಾ 22 ದಿನಗಳ ಬಳಿಕ ಗೋಲ್ಡ್ ರೇಟ್ ಚೇಂಜ್ ಆಗಿದೆ ಅಂತ ಹೇಳಲಾಗ್ತಾ ಇದ್ದು, ಇದರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಇದೀಗ ಎಲ್ಲೆಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನವರಾತ್ರಿ ಅಂದ ತಕ್ಷಣ, ನವರಾತ್ರಿ ಶುರುವಾಗುತ್ತೆ ಅಂದ ತಕ್ಷಣ ಎಲ್ಲರಿಗೂ ದೀಪಾವಳಿಯ ಕ್ಷಣಗಣನೆ ಆರಂಭವಾಗುತ್ತೆ. ಹಾಗಾದ್ರೆ ದೀಪಾವಳಿಗೆ ಚಿನ್ನದ ಬೆಲೆ ಎಷ್ಟು ಆಗಬಹುದು? 10 ಗ್ರಾಂ ಚಿನ್ನಕ್ಕೆ 1.5 ಲಕ್ಷ ತಲುಪ್ತದೆಯಾ ಅಥವಾ ಕಡಿಮೆ ಆಗ್ತದೆಯಾ ಅನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಇರುತ್ತೆ. ಇನ್ನು ದೀಪಾವಳಿಗೂ ಮುನ್ನ ಚಿನ್ನದ ಬೆಲೆ ದಾಖಲೆಯ ಏರಿಕೆ ಕಾಣುತ್ತೆ ಅಂತ ಹೇಳಲಾಗ್ತಿತ್ತು. ದೀಪಾವಳಿಗೆ ಕೇವಲ 1 ತಿಂಗಳು ಬಾಕಿ ಇರುವಾಗ ಚಿನ್ನ ಹೊಸ ದಾಖಲೆಯನ್ನೇ ನಿರ್ಮಿಸಿತ್ತು. ಚಿನ್ನದ ಬೆಲೆ ಈಗ 10 ಗ್ರಾಂಗೆ 1,14,180 ರೂಪಾಯಿ ತಲುಪಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆಯಾಗ್ತಾ ಇದ್ದು, ದೆಹಲಿ ಮತ್ತು ಮುಂಬೈನಲ್ಲಿ ಪರಿಸ್ಥಿತಿ ಹೇಗಿದೆ? ದೆಹಲಿ ಮತ್ತು ಮುಂಬೈನಂತಹ ಪ್ರಮುಖ ನಗರಗಳ ಆಭರಣ ಮಾರುಕಟ್ಟೆಗಳಲ್ಲಿ ಚಿನ್ನದ ಬೆಲೆ ಎಷ್ಟು ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಹೆಚ್ಚಿಗೆ ಆಗಿದೆ. ಇದೀಗ ಅಮೆರಿಕ ಕೂಡ ದಾಖಲೆಗಳನ್ನು ಮುರಿದಿದ್ದು, ನ್ಯೂಯಾರ್ಕ್ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳು ಮೊದಲ ಬಾರಿಗೆ ಔನ್ಸ್ಗೆ 3,800 ರೂಪಾಯಿ ದಾಟಿದ್ದು, ಕೇವಲ 2 ದಿನಗಳಲ್ಲಿ ಈ ಮಟ್ಟವು 80ರಷ್ಟು ಹೆಚ್ಚಾಗಿದೆಯಂತೆ. ಜಾಗತಿಕ ಬೇಡಿಕೆ ಮತ್ತು ಡಾಲರ್ನ ದುರ್ಬಲತೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದ್ದು, ಚಿನ್ನದ ಬೇಡಿಕೆ ಹೆಚ್ಚಳಕ್ಕೆ ಹಲವಾರು ಕಾರಣಗಳಿದ್ದು, ಅಮೆರಿಕ ಮತ್ತು ಯುರೋಪ್ನಲ್ಲಿ ಆರ್ಥಿಕ ಹಿಂಜರಿತದ ಭಯ, ಕಚ್ಚಾ ತೈಲ ಬೆಲೆ ಏರಿಕೆಯಿಂದಾಗಿ ಹಣದುಬ್ಬರದ ಭಯ, ಹೀಗೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಹೂಡಿಕೆದಾರರು ಸುರಕ್ಷಿತ ತಾಣ ಚಿನ್ನದ ಮೇಲೆ ಅವಲಂಬನೆಯನ್ನ ಮಾಡ್ತಾ ಇದ್ದು, ಫೆಡ್ ದರದ ಕಡಿತದ ನಿರೀಕ್ಷೆಗಳು ಇರೋ ಕಾರಣ ಚಿನ್ನದ ಬೆಲೆ ಏರಿಕೆಯಾಗ್ತಿದೆ. ಇನ್ನು ದೀಪಾವಳಿ ವೇಳೆಗೆ ಚಿನ್ನದ ಬೆಲೆ 10 ಗ್ರಾಂಗೆ 1.5 ಲಕ್ಷ ರೂಪಾಯಿಗಳನ್ನು ತಲುಪಬಹುದು ಅಂತ ಹೇಳಲಾಗ್ತಿದ್ದು, ಕಳೆದ 2 ದಿನಗಳಲ್ಲಿ 3,800 ರೂಪಾಯಿಗಳಷ್ಟು ಹೆಚ್ಚಾಗಿದೆ. ಈ ಪ್ರವೃತ್ತಿ ಮುಂದುವರೆದ್ರೆ ಈ ಸಂಖ್ಯೆ 28 ದಿನಗಳಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ದೀಪಾವಳಿಯ ವೇಳೆಗೆ ಚಿನ್ನದ ಬೆಲೆ 1.20 ಲಕ್ಷದಿಂದ ಅಂದರೆ 1,20,000ದಿಂದ 1,25,000 ರೂಪಾಯಿಗಳನ್ನು ತಲುಪಬಹುದು ಅಂತ ಹೇಳಲಾಗ್ತಾ ಇದ್ದು, 10 ಗ್ರಾಂಗೆ 1.5 ಲಕ್ಷ ರೂಪಾಯಿಗಳ ಹೆಚ್ಚಳವನ್ನ ಸೂಚಿಸ್ತಾ ಇದೆ ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸೊ ದೀಪಾವಳಿಗೂ ಮೊದಲೇ 1.5 ಲಕ್ಷ ದಾಟಿದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಅಂತ ತಜ್ಞರು ಹೇಳ್ತಾ ಇದ್ದು, ಚಿನ್ನ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಚಿನ್ನ ಖರೀದಿ ಹೆಚ್ಚು ದುಬಾರಿ ಆಗ್ತಾ ಇದ್ದು, ಆಭರಣ ಅಂಗಡಿಗಳಲ್ಲಿ ದೀಪಾವಳಿಯ ಬೇಡಿಕೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಬಹುದು. ಜೊತೆಗೆ ಈ ಒಂದು ಬೇಡಿಕೆ ಚಿನ್ನದ ಬೆಲೆ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ ಅನ್ನೋ ನಿರೀಕ್ಷೆಗಳು ಕೂಡ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.